ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ಈಗಾಗಲೇ ನಿಮ್ಮ ಮುಂದೆ 8 ಪತ್ರಿಕೆಗಳನ್ನು 9 ಪತ್ರಿಕೆಗಳನ್ನು ಇಡುವಂಥ ಕೆಲಸವನ್ನು ಮಾಡಿದ್ದೇನೆ. ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 7 ಪತ್ರಿಕೆಗಳು, ಗಣಿತಕ್ಕೆ ಸಂಬಂಧಪಟ್ಟಂತೆ 1 ಹಾಗೂ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 1 ಪತ್ರಿಕೆಯನ್ನು ಇಟ್ಟಿದ್ದೇನೆ. ಈ ಪತ್ರಿಕೆ ನಿಮಗೆ ಗಣಿತಕ್ಕೆ ಆಲ್ರೆಡಿ 1 ಪತ್ರಿಕೆ ಕೊಟ್ಟಿದ್ನಲ್ಲ, ಆ ಪತ್ರಿಕೆಗೆ ಪ್ಲಸ್ ಮಾಡೋಣ, 2 ಆಗುತ್ತೆ. ಗಣಿತ ಪ್ರಶ್ನೆ ಪತ್ರಿಕೆಗಳು ಸೇರಿ ಒಟ್ಟು ಇದು 10ನೇ ಪತ್ರಿಕೆ. ಯಾವುದಕ್ಕೆ? 1 to 5 TETಗೆ ಸಂಬಂಧಪಟ್ಟಂತೆ 1 to 5 TETಗೆ ಸಂಬಂಧಪಟ್ಟಂತೆ 10ನೇ ಪತ್ರಿಕೆ ಆಗಿರುವಂಥದ್ದು. ಸ್ನೇಹಿತರೆ, ಆಗಿದ್ದರೆ ಇವತ್ತಿನ ಪ್ರಶ್ನೆ ಪತ್ರಿಕೆ ಗಣಿತವನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲನ್ನು ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಶುರು ಮಾಡೋಣ. ಮೊದಲ ಪ್ರಶ್ನೆ ಸಿಂಪಲ್ ಪ್ರಶ್ನೆ. 10 ಕೋಟಿಗೆ ಸಮನಾದದ್ದು ಯಾವುದು? ಇಲ್ಲಿ ಮಿಲಿಯನ್ಗಳಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಕ್ಲಿಯರಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ನೋಡಿ. 1 ಮಿಲಿಯನ್ ಅಂದರೆ ಇಲ್ಲಿ ಬರ್ಕೊಂಡೆ ಹೋಗ್ಬಿಡ್ತೀನಿ. 1 ಮಿಲಿಯನ್ ಅಂದರೆ 10 ಲಕ್ಷ. ಎಷ್ಟು? 10 ಲಕ್ಷ. 10 ಮಿಲಿಯನ್ ಅಂದರೆ 1 ಕೋಟಿ. 1 ಕೋಟಿ. ಓಕೆ. 100 ಮಿಲಿಯನ್ ಅಂದರೆ 10 ಕೋಟಿ. 1000 ಮಿಲಿಯನ್ ಅಂದರೆ 100 ಕೋಟಿ. 100 ಕೋಟಿ. ಕ್ಲಿಯರ್? ಸೊ ನಮಗೆ ಇಲ್ಲಿ ಕೇಳಿರುವಂಥದ್ದು 10 ಕೋಟಿ. ಸೊ ಇಲ್ಲಿದೆ ನೋಡಿ, 10 ಕೋಟಿ. ಸರಿಯಾದ ಉತ್ತರ 100 ಮಿಲಿಯನ್. ಕ್ಲಿಯರ್ ಆಯಿತಾ? ನಿಮಗೆ 1 ಮಿಲಿಯನ್ ಅಂದರೆ 10 ಲಕ್ಷ ಅನ್ನೋದು ಗೊತ್ತಿರಬೇಕಾಗುತ್ತೆ. ಓಕೆ. ಎರಡನೇದು, ಘನದ ಒಂದು ಮುಖದ ಸುತ್ತಳತೆ 24 ಸೆಂಟಿಮೀಟರ್ ಆದಾಗ ಅದರ ಘನಫಲ. ಸಿಂಪಲ್. ಇದು ಕೂಡ ಸಿಂಪಲ್ ಪ್ರಶ್ನೆ. ಇನ್ನೊಂದು ವಿಚಾರ, ನಾನು ಒಬ್ಬ ಮ್ಯಾಥ್ಸ್ ಟೀಚರ್ ಥರ ನಾನು ಬಿಡಿಸೋದಿಲ್ಲ. ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾದಂತಹ ವಿದ್ಯಾರ್ಥಿಗಳು ಹೇಗೆ ಬಿಡಿಸ್ಬಹುದು, ಅದು ಇಲ್ಲಿ ಸೂತ್ರಗಳು ಅವು ಇವು ಏನಿಲ್ಲ, ಸರಳವಾಗಿ ಸಿಂಪಲ್ಲಾಗಿ ಬಿಡಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ. ಸ್ನೇಹಿತರೆ, ಒಂದು ಘನ ಅಂದರೆ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಘನ ಅಂದರೆ ಈ ರೀತಿ ಇರುತ್ತೆ. ಒಂಥರ ಟ್ರಯಾಂಗಲ್ ಥರ ಬಿಡಿಸ್ತಾರೆ, ಅದ್ಭುತವಾಗಿ ಬಿಡಿಸ್ತಾರೆ ಕೆಲವರು. ನಾನು ಓಕೆ ಹೀಗೆ ಬಿಡಿಸ್ತಾರೆ ಅಂದ್ಕೊಂಡಿದ್ದೀನಿ. ಹೀಗೆ ಓಕೆ. ನನಗಷ್ಟು ಅದ್ಭುತವಾಗಿ ಬರಲಿಲ್ಲ, ಬಟ್ ಓಕೆ. ಈ ಥರ ಇರುತ್ತೆ ಒಂದು ಘನ ಅಂತ ಏನಿರುತ್ತೆ, ಈ ಥರ ಇರುತ್ತೆ ಸ್ನೇಹಿತರೆ. 4 ಇದರೊಳಗಡೆ ಇರುತ್ತೆ. ಇದು ಬಿಟ್ಟಾಕಿ. ಘನ ಅಂದರೆ 4 ಮುಖಗಳನ್ನು ಹೊಂದಿರುವಂಥದ್ದು. ಅದರಲ್ಲಿ 24 ಸೆಂಟಿಮೀಟರ್ ಅಂತ ಕೊಟ್ಟವ್ರೆ ಅಂದರೆ 4ರಿಂದ ಭಾಗಿಸಿದ್ರೆ 4 24. ಸೊ ಘನವನ್ನು ಕಂಡುಹಿಡಬೇಕು ಅಂದರೆ ನಿಮಗೆ ಗೊತ್ತಿದೆ, ಘನ ಅಂದರೆ 3 ಅಲ್ವಾ? ಸೊ 6ರ ಸ್ಕ್ವೇರ್ 3 ಅಂದರೆ 6 ಇಂಟು 6 ಅಂತ ಗುಣಿಸಿದಾಗ ಬರುವಂಥದ್ದು 216 ಸರಿಯಾದ ಉತ್ತರ ಆಗುತ್ತೆ. ಈ ಪ್ರೋಸೆಸ್ ತುಂಬ ಲೇಟ್ ಆಗುತ್ತೆ, ಯಾಕಂದರೆ ಒಂದು ಪತ್ರಿಕೆಯನ್ನು ಬಿಡಿಸೋಕ್ಕೆ 1 ಗಂಟೆ ಬೇಡ ಅಲ್ವಾ? ಸೊ ಈ ಪ್ರೋಸೆಸನ್ನು ನೀವು ಮಾಡಿದರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸರಿಯಾದ ಉತ್ತರ. ಓಕೆ. ಇನ್ನು ಮುಂದಿನ ಪ್ರಶ್ನೆ ಸಿಂಪಲ್ಲಾಗಿ ನೋಡ್ಕೊಂಡು ಹೋಗೋಣ. ಈ ಪ್ರಶ್ನೆ ಕೂಡ ಸಿಂಪಲ್ಲು. ಇಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋಣ, ಯಾಕಂದರೆ ಇವೆಲ್ಲವೂ ಒಳಗಡೆ ಇರೋದ್ರಿಂದ. 16ರ ಘನಮೂಲ ಇದು ಸ್ಕ್ವೇರ್ ಅಂದರೆ ಎಷ್ಟಾಗುತ್ತಪ್ಪ? 4 ಅಲ್ವಾ? 4 16 ಅಲ್ವಾ? 4 ಆಗುತ್ತೆ. ಸೊ ಇಲ್ಲಿ 16, ಇನ್ನು 16 ಉಳಿತು. ಇವೆರಡನ್ನು ಗುಣಿಸಿದರೆ 64 ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗ್ತೀನಿ. 64 ಆಗುತ್ತೆ. 64ರ ಮೂಲ ಅಂದರೆ ಘನಮೂಲ ಅಂತ ಕೇಳಿದ್ದಾರೆ. ಎಷ್ಟು? 4 ಆಗುತ್ತಾ ಅಥವಾ 2 ಆಗುತ್ತಾ? 4 4 ಇಂಟು 4 ಇಂಟು 4 4 4 16 16 64 ಅಲ್ವಾ? ಸೊ 64 ಅಂದರೆ ಇಲ್ಲಿ ಈ ಘನಮೂಲ ಕೂಡ ಹೋಗುತ್ತೆ. ಇಲ್ಲಿ 4 ಉಳಿಯುತ್ತೆ. 4 ಇದ್ದರೆ ಇಲ್ಲಿ 2 ಇದೆ. 4 ಇಂಟು 2 8 ಆಗುತ್ತೆ. 8ರ 8 ಆಗುತ್ತೆ ಅಲ್ವಾ? ಇಲ್ಲಿಗೆ ಬರೋಣ. 8 ಆಗುತ್ತೆ. 8ರ ಘನಮೂಲ ಎಷ್ಟು ಅಂದರೆ 2 ಆಗುತ್ತೆ. ಸೊ 2 ಇಲ್ಲಿ 2 ಇದೆ ಅಲ್ವಾ? 2 + 2 ಕೂಡಿದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಸ್ನೇಹಿತರೆ, ನಿಮ್ಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಪ್ರೋಸೆಸನ್ನು, ನಾನು ಹೇಳಿರೋ ಪ್ರೋಸೆಸನ್ನು ಸ್ವಲ್ಪ ವಿಡಿಯೋನ ಫ್ರೀಸ್ ಮಾಡಿ ಮತ್ತೆ ನೋಡ್ಕೊಳ್ಳಿ, ಯಾಕಂದರೆ ಟೈಮ್ ತುಂಬ ತಗೊಳುತ್ತೆ ಅನ್ನೋ ಕಾರಣಕ್ಕೆ ಸ್ಪೀಡಾಗಿ ಹೋಗ್ತಾ ಇರ್ತೀನಿ. ಇನ್ನು ಪ್ರತಿ ಬಾಹು 4 ಸೆಂಟಿಮೀಟರ್ ಇರುವ ಘನಗಳನ್ನು ಒಂದರ ಪಕ್ಕದಲ್ಲಿ ಒಂದರಂತೆ ಇರಿಸಲಾಗಿದೆ. ಫಲಿತ ಆಯತದ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸಿಂಪಲ್ ಸ್ನೇಹಿತರೆ, ಆಗಲೇ ನಾನೇನು ಘನ ಹಾಕಿದ್ದೆ ಅಂಥವನ್ನ 4ಅನ್ನು ಜೋಡಿಸಿದರೆ ಇಲ್ಲಿ ಆಯತ ಬರುತ್ತೆ. ಇದರ ಇದೆಷ್ಟು ಅಂತ ಕೇಳಿದ್ದಾರೆ, ಘನಫಲ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್, ಅವರೇ ಮುಂಚೆನೇ ಕೊಟ್ಟಿದ್ದಾರೆ. ಪ್ರತಿ ಬಾಹುದು 4 ಸೆಂಟಿಮೀಟರ್ ಅಂದರೆ 4 4 4 16 ಆಗುತ್ತೆ. ಇದರ ಹೈಟ್ ಕೂಡ 4 ಇರುತ್ತೆ ಇದು, ಮತ್ತು ಇಲ್ಲೂ ಕೂಡ 4 ಇರುತ್ತೆ. ಸೊ ಇದನ್ನು ಗುಣಿಸ್ಬೇಕಾಗುತ್ತೆ. ಅದನ್ನು ಗುಣಿಸಿದರೆ ಸರಿಯಾದ ಉತ್ತರ 288 ಸೆಂಟಿಮೀಟರ್ ಬರುತ್ತೆ. ಇದನ್ನು ಗುಣಿಸಿ ನೀವೇ, ಯಾಕಂದರೆ ಪ್ರೋಸೆಸನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇನ್ನು ಇದನ್ನು ಬಿಡಿಸೋದು ಹೇಗೆ ಅಂತ ನೋಡಿದರೆ ಸ್ನೇಹಿತರೆ, ನೀವು ಫಸ್ಟು ಬ್ರಾಕೆಟಲ್ಲಿ ಇರುವಂಥದ್ದನ್ನು ತೆಗಿಬೇಕಾಗುತ್ತೆ.
ಇದರಿಂದ ಎಷ್ಟಾದರೆ 8ರಿಂದ 4.7 ಕಳಿಬೇಕಾಗುತ್ತೆ. ಅದಕ್ಕೆ 3.3 ಸಮಥಿಂಗ್ ಬರುತ್ತೆ. ಅದರಿಂದ 7 ಕಳಿಬೇಕು. 7ರಿಂದ ಮತ್ತೆ 3.37 ತೆಗೆದ್ರೆ ಸಮಥಿಂಗ್ ಬರುತ್ತೆ. ಇದರಿಂದ ತೆಗಿಬೇಕು. ಆಮೇಲೆ ಇದನ್ನು ಕೂಡಿಸ್ಬೇಕು. ಇದನ್ನೆಲ್ಲ ಮಾಡಬೇಕು. ಇದನ್ನು ಕೂಡ ನೀವು ಲೆಕ್ಕವನ್ನು ಕಂಪ್ಲೀಟಾಗಿ ಮಾಡಿ. ಇದಕ್ಕೆ ಕನಿಷ್ಠ ಅಂದರೂ 5 ನಿಮಿಷ ಬೇಕಾಗುತ್ತೆ. ಸಿಂಪಲ್ಲು ಇದು ಮಾಡ್ಕೊಂಡೋಗಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 23.8 ಆಗುತ್ತೆ. ಇನ್ನು ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಅಂದರೆ ಬೇರೆ ಯಾವುದೇ ಸಂಖ್ಯೆದಿಂದ ಭಾಗ ಆಗಂಗಿಲ್ಲ ಅಂತ. 7 21 ಅಂತ ಎನ್ನುವಂಥದ್ದಿದೆ. 7ರಿಂದ ಭಾಗ ಆಗುತ್ತೆ, 21ರಿಂದ ಕೂಡ ಭಾಗ ಆಗುತ್ತೆ. ಓಕೆ, ಇದಾಗುತ್ತೆ. 2 12 ಇದು 2ರಿಂದ ಆಗುತ್ತೆ, 4ರಿಂದ ಆಗುತ್ತೆ. ಇದು 12 3ರಿಂದ ಆಗುತ್ತೆ, 5ರಿಂದ ಆಗುತ್ತೆ. ಇದು 15 2ರಿಂದ ಆಗುತ್ತೆ. ಇಲ್ಲಿ ನೋಡಿ 7ರಿಂದ ಆಗುತ್ತೆ, 21ರಿಂದ 3ರಿಂದ ಆಗುತ್ತೆ. 7 3 21. ಬಟ್ 15 ಇದೆಯಲ್ಲ, ಇದು 15 ಯಾವುದರಿಂದನೂ ಭಾಗ ಆಗಲ್ಲ. ಸರಿಯಾದ ಉತ್ತರ ಬಂದುಬಿಟ್ಟು ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಈ ಪ್ರಶ್ನೆಯಲ್ಲಿ ಎಕ್ಸ್ನ ಆನ್ಸರನ್ನು ಕೇಳಿದ್ದಾರೆ. ಸ್ನೇಹಿತರೆ, ಇದು ಸಮಬಾಹು ತ್ರಿಭುಜ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದು ಇಲ್ಲಿ 40 ಸೆಂಟಿಮೀಟ್ರ್ ಇದ್ದರೆ ಇಲ್ಲೂ ಕೂಡ 40 ಡಿಗ್ರಿ ಇರುವಂಥದ್ದು. ಸೊ 40 40 80 ಆಗುತ್ತೆ. ನಿಮಗೆಲ್ರಿಗೂ ಗೊತ್ತಿರುವಂತೆ ಇವೆರಡು ಈಕ್ವಲ್ ಆಗಿದ್ದರೆ ಇದರ ಒಳಕೋನಗಳ ಮಟ್ಟ 180 ಡಿಗ್ರಿ ಆಗಿರುತ್ತೆ. 180 ಡಿಗ್ರಿಲಿ 80 ಹೋದರೆ ಇನ್ನು ಉಳಿದಿರುವಂತಹದ್ದು ಎಷ್ಟಿರುತ್ತೆ? 100 ಡಿಗ್ರಿ ಇರುತ್ತೆ. ಇದು 100 ಆದರೆ ಇಲ್ಲೂ 100 ಆಗಿರುತ್ತೆ. ಇದರ 100 ಆದರೆ ಇದರ ಆಪೋಸಿಟ್ 180 ಅಲ್ವಾ. ಸೊ ಇನ್ನು ಎಷ್ಟು ಉಳಿಯುತ್ತೆ? 80. ಸೊ ಸರಿಯಾದ ಉತ್ತರ 80. ಸ್ನೇಹಿತರೆ, ನಾನು ನಿಮಗೆ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಬಿಡಿಸ್ತಾ ಇರೋದು, ಬಟ್ ಲೆಕ್ಕದ ಟೀಚರ್ ಥರ ಅಕ್ಯುರೇಟಾಗಿ ಬಿಡಿಸ್ತಾ ಇಲ್ಲ. ನಾನು ಒಂದು ಸರಳ ರೀತಿಯಲ್ಲಿ ನಾವು ಒಬ್ಬರು ಕೂತ್ಕೊಂಡ್ರೆ ಎಕ್ಸಾಮಲ್ಲಿ ಎಷ್ಟು ಟೈಮ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೀಗ ಬಿಡಿಸ್ಕೊಂಡು ಕೂತ್ಕೊಂಡು ಇದೊಂದು ಪೇಪರ್ಗೆ ಅರ್ಧ ಗಂಟೆ 1 ಗಂಟೆ ಮಾಡಿದರೆ ಬೇರೆ ಪೇಪರ್ನ 150 ಅಂಕಗಳಿಗೆ ಬಿಡಿಸೋದು ಹೇಗೆ ಅನ್ನುವಂಥದ್ದು. ಸ್ನೇಹಿತರೆ, ಇಲ್ಲಿ ನೋಡಿ, ಇದು ಸಿಂಪಲ್ ಆದ ಪ್ರಶ್ನೆ. ಇದು ಸರಳವಾಗಿ, ಬಟ್ ಇದು ಗಣಿತದ ಮೆಥಡ್ ಅಲ್ಲ, ನಾನು ಸರಳ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಈಗ ಸ್ನೇಹಿತರೆ, 100⁻150 ಅಂತ ಇದೆ. ಇಲ್ಲಿ ಡಿವೈಡೆಡ್ ಬೈ 10⁻296 ಅಂತಿದೆ. ಇವೆರಡನ್ನೂ ಕಾಮನಾಗಿ ಮಾಡ್ಕೊಬಿಡೋಣ, 10ಕ್ಕೆ ಮಾಡ್ಕೊಡೋಣ. ಇದು 10⁻150 ಅನ್ನೋದೇನಿದೆ, ನಾವು 100ನ್ನು ಫಸ್ಟು ಈ 100 ಏನಿದೆ ಅದನ್ನು 10ಕ್ಕೆ ಮಾಡ್ಕೊಂಡ್ರೆ 10⁻2 ಆಗುತ್ತೆ. ಸೊ 10⁻2 ಇಸ್ಕೊಳ್ದು 150 ಅಂತಿರುತ್ತೆ. ಓಕೆ, 150. ಈ ಕಡೆ ಮಾಮೂಲಿ 10 296 ಇರುತ್ತೆ. ಸ್ವಲ್ಪ ಸ್ಪೀಡ್ ಆಗ್ತಿದ್ದೀನಿ ಸ್ನೇಹಿತರೆ. 10⁻2 150 ಅಂದರೆ 10 ಇಂಟು ಮಾಡೋಣ. 2 × 150 ಅಂದರೆ 300 ಆಗುತ್ತೆ. 10⁻300 ಈ ಕಡೆ ಬಂದರೆ 10⁻296. ಸೊ ಕಳೆದು ಬಿಡಿ ಸ್ನೇಹಿತರೆ. 10⁻ಎಷ್ಟು ಬರುತ್ತೆ? 4. 10⁻4 ಇವಾಗ ನಾವು ಇದು ಮಾಡ್ಕೊಂಡು ಹೋದರೆ 10 × 10 × 10 × 10 10 100 100 1000 1000 10,000 10,000 ಎಲ್ಲಿದೆ? ಸರಿಯಾದ ಉತ್ತರ 10,000 ಆಗುತ್ತೆ. ಸರಿಯಾದ ಉತ್ತರ. ಇದು ತಪ್ಪು, ಇದು ಯಾರೋ ಹಾಕ್ಕೊಂಡಿರೋದು, ಬಿಟ್ಟಾಕಿ. ಒಂದು ಆಯತ ಹೊಂದಿರಬಹುದಾದ ಸಮಮಿತಿಯ ಅಕ್ಷಗಳ ಸಂಖ್ಯೆ. ಅಂದರೆ ನೋಡಿ ಸ್ನೇಹಿತರೆ, ಒಂದು ಆಯತ ಇರುತ್ತೆ, ಇದನ್ನು ಸಮವಾಗಿ ಎಷ್ಟು ಭಾಗ ಮಾಡ್ಬೋದು ಅಂತ ಅಷ್ಟೇ ಕೇಳಿರೋವಂಥದ್ದು. ನೋಡಿ, ಇದೊಂದನ್ನು ಮಾಡ್ಬೋದು, ಇದೊಂದನ್ನು ಮಾಡ್ಬೋದು, ಅಷ್ಟೇ ಆಗೋದು. ಸೊ ಇದಕ್ಕೆ ಸರಿಯಾದ ಉತ್ತರ 2. ಅದೇ ಚೌಕ ತಗೊಂಡ್ರೆ 4 ಆಗುತ್ತೆ. ಅದೇಗೆ ಅಂದರೆ ಚೌಕ ನೋಡಿ, ಇದು ಈಗೂ ಮಾಡ್ಬೋದು, ಈಗೂ ಮಾಡ್ಬೋದು, ಈಗೂ ಮಾಡ್ಬೋದು, ಈಗೂ ಮಾಡ್ಬೋದು, ಸಮ ಇದಕ್ಕೋಸ್ಕರ. ಓಕೆ, ಮುಂದಿನ ಪ್ರಶ್ನೆ ಹೇಗಿದೆ? ಓಕೆ, ಡನ್. ಅರವಿಂದನು ಗೋವಿಂದನ ಬಳಿ ಇರುವ ಹಣದ 2/3 ಹೊಂದಿದ್ದಾನೆ. ಗೋವಿಂದನು ಪ್ರಮೋದನ ಬಳಿ ಇರುವ ಹಣದ 1/2 ಹೊಂದಿದ್ದಾನೆ. ಪ್ರಮೋದನ ಬಳಿ 180 ಇದೆ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಕ್ಲಿಯರಾಗಿ ಓದ್ಕೊಬಿಡಿ. ಕ್ವಶನ್ ಸ್ವಲ್ಪ ಟಫ್ ಅರ್ಥ ಆಗಬೇಕು. ಈಗ ಯಾರ ಬಳಿ ಇರುವಂತಹ ಹಣವನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಪ್ರಮೋದನ ಬಳಿ ಇರುವಂಥ ಹಣವನ್ನು ಕೊಟ್ಟಿದ್ದಾರೆ. ಪ್ರಮೋದನ ಬಳಿ 180 ರೂಪಾಯಿ ಇದೆ. ಈಗ ಪ್ರಮೋದನಿಗೆ ಯಾರು ಕನೆಕ್ಟ್ ಆಗ್ತಾರೆ ಅಂದರೆ ನೋಡಿ, ಗೋವಿಂದನು ಪ್ರಮೋದನ ಬಳಿ ಇರುವ 1/2 ಪಟ್ಟು ಅಂತ ಏನು ಹೇಳಿದ್ದಾರೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗಿದೆ. ಸೊ ಇಲ್ಲಿ ಪ್ರಮೋದನ ಬಳಿ ಎಷ್ಟಿದೆ? 180 ಇದೆ. ಇದನ್ನು 1/2 ಪಟ್ಟನ್ನು ಈಗ ಬರಿಕೊಳ್ಳೋದ್ರಿಂದ ಈ ಥರ ಬರ್ಕೋಬೋದಲ್ಲ, 2 1 2 1 3. ಸೊ ಇಲ್ಲೇನು ಮಾಡ್ಕೋಬೋದು ನಾವು? 3/2 ಬರ್ಕೋಬೋದಲ್ವಾ. ಸೊ ಈಗ 3/2 180 ಇಂಟು 3/2 ಬರ್ಕೊಳ್ಳೋಣ. ಸೊ ಇಲ್ಲಿ ಹಾಕೋಣ. ಇದರಿಂದ ಬರೆದ್ರೆ 2 9 90 ಆಗುತ್ತೆ. ಸೊ 2ರಿಂದ 2 9 18 ಓಕೆ 90. ಸೊ 270 ಆಗುತ್ತೆ ಸ್ನೇಹಿತರೆ, 270. ಸೊ ಈಗ ನಮಗೆ ಗೋವಿಂದನ ಬಳಿ ಎಷ್ಟಿದೆ?
ಪ್ರಮೋದನ ಬಳಿ ಅದಾಯಿತು. ಗೋವಿಂದನ ಬಳಿ ಎಷ್ಟಿದೆ? 270. ಸೊ ಈಗ ಅವನು ಕೇಳಿರುವಂತಹದ್ದು ಆನ್ಸರ್ ಏನು? ಅರವಿಂದನ ಬಳಿ ಎಷ್ಟಿದೆ ಅಂತ ನಮಗೆ ಬೇಕಿರೋದು. ಅರವಿಂದನ ಬಳಿ ಬೇಕಿರೋದು. ಸೊ ಆನ್ಸರ್ ನೋಡೋಣ. ಗೋವಿಂದನ ಬಳಿ 270 ಇದ್ದರೆ ಅರವಿಂದನ ಹತ್ರ ಎಷ್ಟು? 2/3 ಅಲ್ವಾ? ಅವನಿಗೆ ಇರುವಂಥದ್ದು ಎಷ್ಟು? 2/3 ಅಂತ. ಇಲ್ಲಿ ನೋಡಿದ್ರೆ 3 1 3 7. ಸೊ 3 1 3 9 ಹೌದು, 3 9 27 ಅಲ್ವಾ? 3 9 27. ಸೊ 90 90 × 2 ಅಂದರೆ 180. ಸರಿಯಾದ ಉತ್ತರ 180 ಆಗುತ್ತೆ. ಕರೆಕ್ಟಾಗಿ ಹಾಕಿದ್ದಾರೆ ಸ್ನೇಹಿತರೆ. ಸ್ಪೀಡಾಗಿ ಹೋಗ್ತಿದ್ದೀನಿ, ಸ್ವಲ್ಪ ಅರ್ಥ ಆಗ್ತಿಲ್ಲ ಅಂದರೆ ದಯವಿಟ್ಟು ನಾನು ಸ್ವಲ್ಪ ವೀಡಿಯೋನ ಪದೇ ಪದೇ ರಿಪೀಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ABCಯಲ್ಲಿ ಬಿ ಯಾವುದೇ ಸಮಬಾಹು ತ್ರಿಭುಜದ ಒಂದು ಕೋನದ 1/2 ಪಟ್ಟು ಇದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 7 ಸೆಂಟಿಮೀಟರ್ ಆಗುತ್ತೆ. ಇದನ್ನು ಬಿಡಿಸಿ ಹೇಳಬೇಕು ಅಂದರೆ 1 ಗಂಟೆ ಆಗುತ್ತೆ. ಆದರೂ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ಅವನು ಬಿನ ಕೊಟ್ಟಿದ್ದಾನೆ. ಸೊ ಹೀಗೆ, ಸೊ ಇಲ್ಲಿ ಅವನು ಕೊಟ್ಟಿರೋದು ABC ಅಂತ ಕೇಳಿದ್ದಾನೆ. ಸೊ ಅವನು ಹೇಳಿರುವಂಥದ್ದು 1/2 ಪಟ್ಟು ಅಂದರೆ ABC ಅಂದ್ಕೊಳ್ಳಿ. ಇದರೊಳಗಡೆ ಅವನು ಏನು ಕೊಟ್ಟಿದ್ದಾನೆ? AC ಬಂದು 10 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ, AB ಬಂದು 3 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ಇಲ್ಲಿ ಎಷ್ಟಿದೆ ಅಂತ ಕೇಳಿದ್ದಾನೆ. ಸ್ನೇಹಿತರೆ, ನಾವು ಇಲ್ಲಿ ಪೈಥಾಗೊರಸ್ನ ನಿಯಮವನ್ನು ಬಡ್ಕೊಂಡ್ರೆ ಇಲ್ಲಿ ನೋಡಿ, BC² + AC² + AC² - AB² ಅಂತ ಬರುತ್ತೆ. ಸ್ಕ್ವೇರ್ ಅಂತ ಬರುತ್ತೆ. ಇಲ್ಲಿ ನಮಗೆ BC ಬೇಕಿರೋಂದರೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕೊಂಡ್ರೆ ಇಲ್ಲಿ AC² 10 ಇರುತ್ತೆ, ಇಲ್ಲಿ 3 ಇರುತ್ತೆ. ಸ್ಕ್ವೇರ್ ಅಂತ ತೆಗೆದ್ರೆ ಇಲ್ಲಿ ನಮಗೆ ಹತ್ತರಲ್ಲಿ ಸ್ಕ್ವೇರ್ಸ್ ರಿಮೂವ್ ಮಾಡಿಬಿಟ್ರೆ ಇನ್ನು 7 ಬರುತ್ತೆ ಆನ್ಸರು. ಇಲ್ಲಿ 7 ಆಗಿರುತ್ತೆ. ಇಲ್ಲಿ BC² ಇರೋದ್ರಿಂದ ಸೊ 7 ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಸರಿಯಾದ ಉತ್ತರ ಇದಾಗುತ್ತೆ. ಕ್ಲಿಯರ್? ಇನ್ನು ದಶಮಾಂಶ ರೂಪಕ್ಕೆ ಸಿಂಪಲ್ ಪ್ರಶ್ನೆ ನೋಡಿ. 425 ಇದನ್ನು ದಶಮಾಂಶ ರೂಪಕ್ಕೆ ಬರೀಬೇಕು. ಇವೆರಡನ್ನು ನಿಮ್ಗೆ ಆಲ್ರೆಡಿ ಹೇಳಿದಂತೆ ಇವೆರಡನ್ನು ಕೂಡಿ ಇದನ್ನು ಎಂಟ್ರಿ ಮಾಡಬೇಕು. ಆಮೇಲೆ 1000ದಿಂದ ಭಾಗಿಸ್ಬೇಕು. ಸೊ ಸರಿಯಾದ ಉತ್ತರ ಎಲ್ಲಿ ನೋಡಿ, 425,000 ಅಲ್ವಾ? ಇಲ್ಲೇ 2 ಇದೆ. ಸೊ ಸರಿಯಾದ ಉತ್ತರ ಇದಾಗುತ್ತೆ. ನಿಮಗೆ ಅಕ್ಯುರೇಟಾಗಿ ಬೇಕು ಅಂದರೆ ನೀವು ಇವೆರಡನ್ನು ಗುಣಿಸಿ ಇದನ್ನು ಭಾಗಿಸಿ ಅದನ್ನು 1000ದಿಂದ ಭಾಗ ಮಾಡಿದರೆ ಕರೆಕ್ಟಾದ ಉತ್ತರ ಬರುತ್ತೆ. ಇನ್ನು 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳಾದರೆ ಅವರ ವಯಸ್ಸಿನ ಸರಾಸರಿ ಮೊತ್ತ. ನೀವು ಇಲ್ಲಿ ಸೂತ್ರ ಗೀತ್ರ ಅವೆಲ್ಲ ಹಾಕೊಳ್ಳೋಕೆ ಹೋದರೆ ತುಂಬ ಟಫ್ ಆಗುತ್ತೆ. ಸಿಂಪಲಾಗಿ ಹಾಕೊಳ್ಳೋಣ. ನೋಡೋಣ. ಈಗ 5 ವರ್ಷ ಅಂದರೆ 12 5 60 65 ತಿಂಗಳಾಗುತ್ತೆ ಸ್ನೇಹಿತರೆ ಒಬ್ಬರಿಗೆ. ಅಂದರೆ 6 ಮಕ್ಕಳಲ್ವಾ? 6 5 30 ದಶಕ 3 6 5 33 6 33 33 6 36 3 39 ಆಗುತ್ತೆ. ಸೊ 390 ಆಗುತ್ತೆ. 390ನ್ನು /12 ಮಾಡಿ. ವರ್ಷ ಅಲ್ವಾ ಲೆಕ್ಕ? 12 3 36 3 ಬಿತ್ತು. 12 2 24 ಆಗುತ್ತೆ. ಆಮೇಲೆ ಎಷ್ಟು ಮುಗುತ್ತೆ? 6 ಮಿಕ್ಕುತ್ತೆ. 12 5 60 32.25. ಸೊ ಸರಿಯಾದ ಉತ್ತರ ಇದಾಗುತ್ತೆ 3. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. 60,000 ಗ್ರಾಮ್ ಇಲ್ಲಿ ಸರಿಯಾದ ಉತ್ತರ ಏನು ಅಂತ ಕೇಳಿದ್ದಾರೆ. ಸ್ನೇಹಿತರೆ, 1 kgಗೆ 1000 ಗ್ರಾಮ್ ಅಂದರೆ ಇಲ್ಲಿ 60,000 ಕೇಳಿದ್ದಾರೆ. ಅಂದರೆ 60 ಎಷ್ಟಾಗುತ್ತೆ? 6 kg ಆಗುತ್ತೆ. 1,000ಕ್ಕೆ 6 kg ಅಲ್ಲ, 60 kg ಆಗುತ್ತೆ. ಸೊ 60 kg ನೋಡಿ, 1000ಕ್ಕೆ 1 kg ಅಂದರೆ 60,000ಕ್ಕೆ 60 kg ಆಗುತ್ತೆ. ಇಲ್ಲಿ 60 kg ಯಾವುದನ್ನು ಕೊಟ್ಟವರ? 600 ಕ್ವಿಂಟೋಲು, 60 ಕ್ವಿಂಟೋಲು, 6 ಕ್ವಿಂಟೋಲು, 0.6 ಕ್ವಿಂಟೋಲ್. ಸೊ ಸರಿಯಾದ ಉತ್ತರ ಇದಾಗುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ. ಇವುಗಳೆಲ್ಲವನ್ನು ಕೂಡಿ ಅಂತಿದೆ. 7 ಗಂಟೆ 30 ನಿಮಿಷ, 6 ಗಂಟೆ 40 ನಿಮಿಷ, 3 ಗಂಟೆ. ಇಲ್ಲಿ ನಾವು ಫಸ್ಟ್ಗೆ ಕೊಟ್ಕೊಬಿಡೋಣ ಇವ್ರ ಗಂಟೆಗಳನ್ನು. 7 6 13 13 16 ಗಂಟೆ. ಸಿಂಪಲ್. ಎಷ್ಟು? 16 ಗಂಟೆ. ಇನ್ನು ನಿಮಿಷಗಳನ್ನು ಕೊಡೋಣ. 30 40 70 + 55 125. 125 ಅಂದರೆ 2 ಗಂಟೆ 5 ನಿಮಿಷ. 2 ಗಂಟೆ 5 ನಿಮಿಷ. ಸೊ 5 18 ಗಂಟೆ 5 ನಿಮಿಷ. ಸೊ ಸಿಂಪಲ್ ಇಸ್ ಗುಡ್. ಓಕೆ. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ. NCF 2005 ಮಾರ್ಗಸೂಚಿ ಅನ್ವಯ ಗಣಿತ ಶಿಕ್ಷಣದ ಮುಖ್ಯ ಗುರಿ ಏನು ಅಂದರೆ ಮಕ್ಕಳ ಯೋಚನಾ ಪ್ರಕ್ರಿಯೆಯನ್ನು ಗಣಕೀಕರಿಸುವುದು, ಗಣಿತ ಜ್ಞಾನಾಧಾರಿತ ಸಾಮರ್ಥ್ಯಗಳನ್ನು ಸಾಧಿಸುವುದು, ಪಠ್ಯಪುಸ್ತಕಗಳನ್ನು ಸಂಪೂರ್ಣವಾಗಿ ಪರಿಷ್ಕರಿಸುವುದು, ಮಕ್ಕಳ ಪರಿಕಲ್ಪನೆಗಳನ್ನು ಸಾಧಿಸುವುದು ಅಂತಂದರೆ ಸ್ನೇಹಿತರೆ, ಮಕ್ಕಳ ಯೋಚನಾ ಪ್ರಕ್ರಿಯೆಗಳನ್ನು ಗಣಿತೀಕರಿಸುವುದು ಅಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಗಣಿತದಲ್ಲಿ ಜ್ಞಾನಾತ್ಮಕ ಸಾಮರ್ಥ್ಯಗಳನ್ನು ವೃದ್ಧಿಸುವುದು ಕೂಡ ಆಗಿರುತ್ತೆ. ಆದರೆ ಹೆಚ್ಚಿನದಾಗಿ ಗಣಿತ ಪ್ರಕ್ರಿಯೆಗಳನ್ನು ಹೆಚ್ಚು ಇದು ಮಾಡುವಂಥದ್ದು. ಆದರೆ ಬಹುತೇಕ ಇದನ್ನೇ ಕೊಡೋಣ. ಹೌದು, ಇದರಲ್ಲಿ ಒಂಥರ 2 ಅಂದರೆ
1 ಮತ್ತು 2 ಅಂತಲೂ ಕೂಡ ಆನ್ಸರ್ ಕೊಟ್ಟಿರ್ತಾರೆ. ಸರಿಯಾದ ಅಕ್ಯುರೇಟ್ ಅಂತ ತಗೊಂಡಾಗ ನಾವು ಗಣಿತದಲ್ಲಿ ಜ್ಞಾನಾತ್ಮಕ ಸಾಮರ್ಥ್ಯಗಳನ್ನು ಸಾಧಿಸುವುದು ಸರಿಯಾದ ಇದಾಗುತ್ತೆ. ಓಕೆ, ಇನ್ನು ಮಗು ಒಂದು ಸರಳ ಸಮೀಕರಣದ ನಕ್ಷೆಯನ್ನು ಬಿಡಿಸಲು ಅಸಮರ್ಥನಾಗಿದ್ದರೆ ಸಾಧಿಸುವ ಕಲಿಕಾ ಫಲವು. ನೋಡಿ, ಇಲ್ಲಿ ಸಮರ್ಥನಾಗಿದ್ದರೆ, ಒಂದು ಮಗು ಸರಳ ಸಮೀಕರಣದ ನಕ್ಷೆಯನ್ನು ಬಿಡಿಸಲು ಸಮರ್ಥನಾಗಿದ್ದರೆ ಕಲಿಯುವ ಫಲವು ಸ್ಮರಿಸುವುದು, ವರ್ಗೀಕರಿಸುವುದು, ಹೋಲಿಸುವುದು, ಕೌಶಲ್ಯ ವೃದ್ಧಿಯಾಗಿರುವುದು ಅಂದರೆ ಕೌಶಲ್ಯ ವೃದ್ಧಿಯಾಗಿರುವಂಥದ್ದು. ಇನ್ನು ಅಭ್ಯಾಸ ಕಾರ್ಯ ಅಥವಾ ಡ್ರಿಲ್ ವರ್ಕ್ ಗಣಿತದಲ್ಲಿ ಅತ್ಯಂತ ಪರಿಣಾಮಕಾರಿಯಾದದ್ದು ಉತ್ತಮವಾಗಿ ಪ್ರೇರೇಪಿಸಿದಾಗ. ಓಕೆ, ಡನ್. ಇನ್ನು ಮುಂದಿನ ಪ್ರಶ್ನೆ, 6ರಿಂದ 11ರ ವಯೋಮಾನದ ಮಕ್ಕಳಲ್ಲಿ ಆಗುವ ಜ್ಞಾನಾತ್ಮಕ ಬೆಳವಣಿಗೆಯ ಹಂತ. ಜ್ಞಾನಾತ್ಮಕವಾಗಿ ಅಂದರೆ ಜ್ಞಾನ ಅಂದರೆ ನಿಮಗೆ ಗೊತ್ತಿರಲಿ ಯಾವುದು ಬರುತ್ತೆ. ಜ್ಞಾನ ಅಂದರೆ ಸಂವೇದನಾಗತಿ ಅಂತಲೇ ಬರುವಂಥದ್ದು. ಇನ್ನು ವರ್ತನೆಯ ಬೌದ್ಧಿಕತೆಯ ಅಂಶವು ಬರುವುದು. ವರ್ತನೆ ಬರುವಂಥದ್ದು ಎಲ್ಲಿ? ಮೇಲಿನ ಎಲ್ಲವೂ ಅಂದರೆ ಮನೋವಲಯದಲ್ಲಿ ವರ್ತನೆ ಬರುತ್ತಾ? ಇಲ್ಲ. ಭಾವನಾತ್ಮಕದಲ್ಲೂ ವರ್ತನೆ ಬರಲ್ಲ, ಜ್ಞಾನಾತ್ಮಕ ವಲಯದಲ್ಲಿ ಅಲ್ಲೂ ಬರಲ್ಲ. ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇರೋದ್ರೊಳಗೆ ಅಕ್ಯುರೇಟ್ ಅಂತ ನಾವು ಕೊಡೋದಾದರೆ ವರ್ತನೆ ಬರುವಂತಹದ್ದು ಭಾವನಾತ್ಮಕ ವಲಯದಲ್ಲಿ, ಅಂದರೆ ಅವನ ಭಾವನೆ ಹೇಗಿರುತ್ತೋ ಹಾಗೆ ವರ್ತಿಸ್ನೆ ಮಾಡ್ತಾನೆ ಎನ್ನುವಂಥದ್ದು. ಇನ್ನು ಒಬ್ಬ ವಿದ್ಯಾರ್ಥಿಯು 15 ಸೆಂಟಿಮೀಟರ್ ಬೈ 10 ಸೆಂಟಿಮೀಟರ್ ಬೈ 3 ಓಕೆ 25 ಓಕೆ ಸರ್ ಎಂದು ಬರೆಯುತ್ತಾನೆ. ಈ ವಿದ್ಯಾರ್ಥಿಯು ಅನುಪಾತದೊಂದು ಏಕಮಾನದಲ್ಲಿ ಬರೆಯುವಲ್ಲಿ ತಪ್ಪು ಬರೆಯುತ್ತಿದ್ದಾನೆ ಅಂತ ಇದೆ. ಏಕಮಾನ ಹಾಗೂ ಅವರ ಸ್ಪಷ್ಟ ಪರಿಕಲ್ಪನೆ ಇದೆ. ಏಕಮಾನ ಪರಿವರ್ತನೆ ಭಿನ್ನರಾಶಿಗಳನ್ನು ಹೊಂದಿದ್ದಾನೆ. ಅನುಪಾತವು ನೋಡಿ ಹೊಂದಿಲ್ಲವೆಂಬ ಪರಿಕಲ್ಪನೆ ಇರುವುದಿಲ್ಲ. ಇಷ್ಟೇ ಒಂದು ಸರಿಯಾದ ಉತ್ತರ ಆಗುತ್ತೆ. ಇವೆಲ್ಲವನ್ನು ಸ್ನೇಹಿತರೆ ನೀವು ಓದಿ ಅರ್ಥ ಮಾಡ್ಕೋಬೇಕು. ಇನ್ನು NCF 2005ರಲ್ಲಿ ಹೇಳಿರುವ ಪಠ್ಯಕ್ರಮದ ಘನೋದ್ದೇಶ ಸಂಸಕ್ತಿಯುಳ್ಳ ಮತ್ತು ಗಣಿತ ತತ್ವಗಳನ್ನು ಬೋಧಿಸಬೇಕು. ಇಲ್ಲಿ ಘನೋದ್ದೇಶ ಎಂದರೆ ಇಲ್ಲಿ ಉದ್ದೇಶ ಅಂದ್ರೇನು? ಗಣಿತದ ಸೀಮಿತ ಗುರಿ, ಗಣಿತದ ಉನ್ನತ ಗುರಿ, ಗಣಿತದ ಇತರ ವಿಷಯಗಳನ್ನು ಜೋಡಿಸುವುದು, ಗಣಿತದ ಅನ್ವಯ. ಉದ್ದೇಶ ಅಂತರ ಇರುವಂಥದ್ದು ಗಣಿತದ ಇಲ್ಲಿ ಘನೋದ್ದೇಶ ಅಂತಂದರೆ ಉನ್ನತ ಗುರಿ, ಗಣಿತದ ಉನ್ನತ ಗುರಿ. ಇನ್ನು ವಿವಿಧ ರೀತಿಯ ತ್ರಿಕೋನಗಳ ಒಳಕೋನಗಳನ್ನು ಅಳತೆ ಮಾಡುವ ಮೂಲಕ ಒಬ್ಬ ವಿದ್ಯಾರ್ಥಿಯು ಯಾವುದೇ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಎಂದು ತೀರ್ಮಾನಿಸುತ್ತಾನೆ. ಈ ತೀರ್ಮಾನವು ವಿಷಯ ಕೇಂದ್ರಿತವಾಗಿದೆ. ಸಮಸ್ಯೆ ಪರಿಹಾರ, ನಿರ್ಗಮನ ತಾರ್ಕಿಕತೆ, ಅನುಗಮನ ತಾರ್ಕಿಕತೆ ಅಂತಂದರೆ ನೋಡಿ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಅಂತ ತೀರ್ಮಾನ ಮಾಡ್ತಾ ಇರೋದ್ರಿಂದ ಇವನೊಂದು ತಾರ್ಕಿಕತೆಗೆ ಬಂದಿದ್ದಾನೆ, ಅಂದರೆ 180 ಇದ್ದೇ ಇರುತ್ತೆ ಅಂತ. ಸೊ ಅದು ಅನುಗಮನ ತಾರ್ಕಿಕತೆ ಆಗುತ್ತೆ. ಮಕ್ಕಳು ಗಣಿತವನ್ನು ಅರ್ಥ ಮಾಡಿಕೊಳ್ಳುವ ಅತ್ಯುತ್ತಮ ಮಾರ್ಗವೆಂದರೆ ಪಠ್ಯಪುಸ್ತಕಗಳು, ಶಿಕ್ಷಕರ ಟಿಪ್ಪಣಿಗಳು, ಉರು ಹೊಡೆಯುವ ಮೂಲಕ ಅಲ್ವೇ ಎಲ್ಲ ತಾರ್ಕಿಸುವುದರ ಮೂಲಕ. ಓಕೆ, ಇನ್ನು ಕರ್ನಾಟಕ ರಾಜ್ಯದ ಪ್ರಸ್ತುತ ಪಠ್ಯಪುಸ್ತಕಗಳು ರಚನೆಯಾಗಿರುವುದು ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಇಲ್ಲಿ ನೋಡಿ ಅಂತರ್ಗತ ವಿಧಾನ, ಸುರುಳಿ ವಿಧಾನ ಎಲ್ಲವೂ ಇರುವಂಥದ್ದು. ಸೊ ಸರಿಯಾದ ಉತ್ತರ ಇದಾಗಿರುತ್ತೆ. ಪ್ರಾಥಮಿಕ ಹಂತದಲ್ಲಿ ಕಲಿಕಾರ್ಥಿಗಳಿಗೆ ಯುಕ್ತಿಪೂರ್ಣ ಉಪಕರಣಗಳು ಅತ್ಯಂತ ಮುಖ್ಯವಾಗಿರುತ್ತೆ. ಇವು ಅವರಿಗೆ ಹೇಗೆ ಸಹಾಯ ಮಾಡುತ್ತೆ ಅಂದರೆ ಮೂಲ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು. ರೈಟ್. ಒಬ್ಬ ಶಿಕ್ಷಕನು ಬೋಧನಾ ಸಮಯದಲ್ಲಿ ಮಕ್ಕಳಿಂದ ಮಾಹಿತಿಯನ್ನು ಪಡೆಯುತ್ತಾನೆ. ಇದರ ಪ್ರಮುಖ ಉದ್ದೇಶ ಅಂದರೆ ಯೋಚನಾ ಪ್ರಕ್ರಿಯೆ ತೊಂದರೆಯಾಗುತ್ತದೆ, ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಹಕಾರಿಯಾಗುತ್ತದೆ. ಶಿಕ್ಷಕನ ಉದ್ದೇಶ ಯೋಜನೆಯು ದಾರಿ ತಪ್ಪನ್ನು ತಪ್ಪಿಸುತ್ತೆ, ಸ್ಮರಣೆ ಪ್ರೋತ್ಸಾಹಿಸುತ್ತೆ, ಅಂದರೆ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಹಕಾರಿಯಾಗುತ್ತೆ. ಓಕೆ, ನಾವು ಗಣಿತ ಒಂದು ಭಾಷೆ ಎಂದು ಪರಿಗಣಿಸಿದರೆ ಆಗ ಗಣಿತ ಶೀಘ್ರಲಿಪಿಯು ಏನಾಗಿರುತ್ತೆ ಅಂದರೆ ಶೀಘ್ರಲಿಪಿ ಸಿಂಪಲಾಗಿ ಬರೆಯೋದು ಯಾವುದು ಅಂದರೆ ಬೀಜಗಣಿತನೇ ಆಗಿರುತ್ತೆ. ತುಂಬ ಸಿಂಪಲಾಗಿ ಬರೆಯೋದು ಅದಲ್ವಾ ಸೂತ್ರಗಳು. ಗಣಿತದಲ್ಲಿ ಕ್ರಿಯಾಶೀಲತೆ ಮುಖ್ಯವಲ್ಲ. ಮಾನದಂಡವೆಂದರೆ ಬಹುಮುಖಿ ಚಿಂತನೆ, ಇದಿರಬೇಕು, ದತ್ತಾಂಶ ಪುನರ್ರಚನೆ, ಸಮಸ್ಯೆ ಮುಂದಿಡುವುದು, ಸಮಸ್ಯೆಗಳನ್ನು ಶೀಘ್ರವಾಗಿ ಬಿಡಿಸುವುದು. ಮುಖ್ಯವಲ್ಲದ ಮಾನದಂಡ ಗಣಿತ ಕ್ರಿಯಾಶೀಲತೆಯಲ್ಲಿ ಮುಖ್ಯವಲ್ಲದ ಮಾನದಂಡ ಏನು ಅಂತ ಅಂದರೆ ಇದು ಸಮಸ್ಯೆಯನ್ನು ಮುಂದೂಡುವುದು ಮುಖ್ಯವಾದ ಮಾನದಂಡ ಅಲ್ಲ. ಕಲಿಕಾರ್ಥಿಯು ಸಾಮಾನ್ಯದಿಂದ ನಿರ್ದಿಷ್ಟತೆಡೆಗೆ, ಅಮೂರ್ತದಿಂದ ಮೂರ್ತತೆಡೆಗೆ ಸಾಗುವಂಥದ್ದೇ. ಕಲಿಕೆಯು ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ
ಉದಾಹರಣೆಯ ಮೂಲಕ, ಅಂದರೆ ಸಾಮಾನ್ಯವಾಗಿರುತ್ತೆ ಅದನ್ನು ತಗೊಂಡೋಗಿ ನಿರ್ದಿಷ್ಟವಾದ ಉದಾಹರಣೆಯ ಮೂಲಕ ಹೋಗೋದು. ಅಮೂರ್ತದಿಂದ ಮೂರ್ತದೆಡೆಗೆ ಸಾಗುವುದೇ ಯಾವ ವಿಧಾನ ಅಂತ ಕರೀತಾರೆ? ಅನುಗಮನ ನಿಗಮನ, ಅಂದರೆ ಅನುಗಮನ ಆಗುತ್ತೆ ಸ್ನೇಹಿತರೆ. ಅಂದರೆ ಎಂಟ್ರಿ ಸಾಮಾನ್ಯವಾಗಿರೋ ನಿಗಮನ ಆಗುತ್ತೆ, ಇಲ್ಲಿ ನಿಗಮನ ಆಗುತ್ತೆ, ನಿಗಮನ ವಿಧಾನ ಆಗುತ್ತೆ ಸ್ನೇಹಿತರೆ. ಇದನ್ನು ನಾನು ಒಬ್ಬ ಗಣಿತ ಮ್ಯಾಥ್ಸ್ ಟೀಚರ್ ಆಗಿಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಿಡಿಸುವಂತಹ ರೀತಿಯಲ್ಲಿ ಅದನ್ನು ಹುಡುಕಿ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಇದರಲ್ಲಿ ಒಂದೋ ಎರಡೋ ಏನಾದರೂ ಬೈ ಚಾನ್ಸ್ ಮಿಸ್ ಆಗಿದೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ಸರ್ ಇದಕ್ಕೆ ಈ ಆನ್ಸರ್ ಆಗಿದೆ, ಈ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು, ಇದಕ್ಕಿಂತ ಬೆಸ್ಟಾಗಿ ಏನಾದರೂ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ, ಇದಕ್ಕಿಂತ ಸರಳವಾಗಿ ಏನಾದರೂ ಬಿಡಿಸ್ಬೋದು ಅಂತ ಒಂದು ವೇಳೆ ನಿಮಗೆ ಗೊತ್ತಾದರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಆ ಕಾಮೆಂಟನ್ನು ಉಳಿದವರು ಕೂಡ ನೋಡಿ, ಯಾಕಂದರೆ ಆ ಮೂಲಕ ಅಂದರೆ ನನಗೆ ಅನಿಸಿದ್ದು ಇದು ಬೆಸ್ಟ್ ವೇ ಅಂತ, ಅದಕ್ಕಿಂತ ಬೆಸ್ಟ್ ವೇ ಇದ್ದರೆ ಇನ್ನೂ ಒಳ್ಳೆಯದಲ್ವಾ. ಸೊ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ.